ವೆಲ್ಕಮ್ ಬ್ಯಾಕ್ ಅಗೇನ್ ಟು ಸಿನಿಮಾ ಟೆಕ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ವೀರೇಶ್. ಸ್ನೇಹಿತರೆ, ಇವತ್ತು ನಾನು ವೆರಿ ಇಂಪಾರ್ಟೆಂಟ್ ಅಂಡ್ ಯೂನಿಕ್ ಇನ್ಫಾರ್ಮೇಶನ್ ಮಾತಾಡೋಣ ಅಂತ ಬಂದಿದ್ದೀನಿ. ಏನದು ಅಂತಂದ್ರೆ ಸಿನಿಮಾ ಪ್ರೊಡಕ್ಷನ್ಸ್ ಬಗ್ಗೆ. ನಾವು ಸಿನಿಮಾದಲ್ಲಿ ಗೆಟ್ಟಿನಾಗಬೇಕು ಅಂತಂದ್ರೆ ಸಿನಿಮಾ ವಿಚಾರಗಳು, ಬೇಸಿಕ್ ಫ್ಲೋ, ವರ್ಕ್ ಫ್ಲೋ ಏನಾಗಿರುತ್ತೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ನಾನಿವತ್ತು ಮೇನ್ ಆಗಿ ಸಿನಿಮಾದಲ್ಲಿ ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಂತ 3 ಭಾಗಗಳಿದೆ. ಈ ಭಾಗಗಳು ಏನು, ಹೇಗೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸೊ ಈ ರೀತಿ ಅನೇಕ ವಿಚಾರಗಳು ನಿಮಗೆ ತಿಳಿಬೇಕು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಸಿನಿಮಾ ಟೆಕ್ ಯೂಟ್ಯೂಬ್ ಚಾನಲ್. ಅಂಡ್ ನಾನಿವತ್ತು ಮಾತಾಡ್ತಿರೋ ವಿಚಾರ ಏನು ಅಂತಂದ್ರೆ ಪ್ರೀ ಪ್ರೊಡಕ್ಷನ್. ಸೊ ಪ್ರೀ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ಇದು ಯಾವ ಭಾಗದಲ್ಲಿ ಬರುತ್ತೆ, ಈ ಭಾಗದಲ್ಲಿ ಯಾವ ರೀತಿ ಕೆಲಸಗಳು ನಡೆಯುತ್ತೆ, ಇದು ಸಿನಿಮಾದಲ್ಲಿ ಒಂದು ಸಿನಿಮಾ ಕ್ವಾಲಿಟಿ ಸಿನಿಮಾ ಮಾಡ್ಬೇಕಂದ್ರೆ ಯಾವ ರೀತಿ ಮುಖ್ಯ ಆಗುತ್ತೆ, ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅನ್ನೋ ವಿಚಾರಗಳನ್ನ ಮಾತಾಡೋಣ. ಮತ್ತೆ ಲೆಟ್ಸ್ ಬಿಗಿನ್ ದ ವಿಡಿಯೋ. ಪ್ರೀ ಪ್ರೊಡಕ್ಷನ್ ಅಂದ್ರೆ ಏನು, ಮೀನಿಂಗ್ ತಿಳ್ಕೊಳ್ಳೋಣ. ನೇಮೇ ಹೇಳೋ ಹಾಗೆ ಪ್ರೀ ಪ್ರೊಡಕ್ಷನ್ ಅಂದ್ರೆ ಶೂಟಿಂಗ್ ಪಾರ್ಟ್. ನಾವೇನ್ ಶೂಟಿಂಗ್ ಮಾಡ್ತೀವಿ, ಬೇಕಾಗಿರೋ ಲೊಕೇಶನ್ಗಳಲ್ಲಿ ಹೋಗಿ ಬೇಕಾಗಿರೋ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಆ ಶೂಟಿಂಗ್ ಮಾಡುವ ಹಿಂದಿನ ಭಾಗವನ್ನ ಪ್ರೀ ಪ್ರೊಡಕ್ಷನ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಪ್ರೀ ಪ್ರೊಡಕ್ಷನ್ ಅಂದ್ರೆ ಶೂಟಿಂಗಿಗೆ ಹೋಗುವುದಕ್ಕಿಂತ ಮುಂಚೆ ಮಾಡಿಕೊಳ್ಳುವ ಕೆಲಸಗಳನ್ನ ನಾವು ಪ್ರೀ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಪ್ರೀ ಪ್ರೊಡಕ್ಷನ್ ಅಲ್ಲಿ ಏನೇನು ಬರುತ್ತೆ, ಸ್ಕ್ರಿಪ್ಟ್ ರೈಟಿಂಗ್ ಬರುತ್ತೆ, ಆರ್ಟಿಸ್ಟ್ ಸೆಲೆಕ್ಷನ್ಸ್ ಬರುತ್ತೆ, ಲೊಕೇಶನ್ ಫೈನಲೈಸಿಂಗ್ ಬರುತ್ತೆ, ಆಮೇಲೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡಬೇಕು ಈ ಸಿನಿಮಾದಲ್ಲಿ ಅನ್ನೋದು ಫೈನಲೈಸ್ ಆಗುತ್ತೆ. ಈ ತರದ ಎಲ್ಲಾ ಆಕ್ಟಿವಿಟಿಗಳು ನಡೆಯುವುದು ಪ್ರೀ ಪ್ರೊಡಕ್ಷನ್ ಅಲ್ಲಿ. ಸೊ ಇದು ಹೇಗೆ ಇಂಪಾರ್ಟೆಂಟ್ ಭಾಗ ಆಗುತ್ತೆ ಅಂತಂದ್ರೆ, ನಾವು ಎಷ್ಟು ಕ್ವಾಲಿಟಿಯಾಗಿ, ಎಷ್ಟು ಯುನಿಕ್ ಆಗಿ ಪ್ರೀ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ಕೋತೀವೋ ಅಷ್ಟೇ ಯುನಿಕ್ ಆಗಿ ಕ್ವಾಲಿಟಿಯಲ್ಲಿ ಸಿನಿಮಾ ಹೊರಗಡೆ ಬರುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಟು ಮೇಕಿಂಗ್ ಕ್ವಾಲಿಟಿ ಮೂವಿ, ವಂಡರ್ಫುಲ್ ಮೂವಿ ಅಂತ ಹೇಳ್ಬೋದು. ಸೊ ಇವಾಗ ಪ್ರೀ ಪ್ರೊಡಕ್ಷನ್ ಅಲ್ಲಿ ಮೇನ್ ಆಗಿ ಪಾರ್ಟ್ ವೈಸ್ ನೋಡೋಣ, ಹೇಗೆ ವರ್ಕ್ ಆಗುತ್ತೆ ಇದು, ಯಾವ್ಯಾವ ಎಲಿಮೆಂಟ್ಗಳು ಬರುತ್ತೆ ಇದರಲ್ಲಿ, ಯಾವ ವ್ಯಕ್ತಿಗಳು ಮೇನ್ ಪಾತ್ರಗಳನ್ನ ವಹಿಸ್ತಾರೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಎನ್ನುವಂತ ವಿಚಾರಗಳನ್ನ ಮಾತಾಡೋಣ. ಮೊದಲನೇದಾಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಗೋದು ಡೈರೆಕ್ಟರ್ ಥಾಟ್ ಪ್ರೋಸೆಸ್ ಇಂದ. ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಡೈರೆಕ್ಟರ್ ಇದ್ದಾನೆ, ಅವನು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಡ್ರೀಮ್ ಅಲ್ಲಿ ಓಡಾಡ್ತಿದ್ದಾನೆ ಅನ್ಕೊಳ್ಳಿ. ಅವನಿಗೊಂದು ಕಥೆ ಹೊಳೆಯುತ್ತೆ, ಆ ಕಥೆನ ಸಿನಿಮಾ ಮಾಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಓಡಾಡ್ತಿರ್ತಾನೆ. ಸೊ ಡೈರೆಕ್ಟರ್ ಥಾಟ್ ಪ್ರೋಸೆಸ್ ಇಂದ ಒಂದು ಸ್ಮಾಲ್ ಸಿನಿಮಾ ಸ್ಟೆಪ್ ಡೆವಲಪ್ ಆಗೋದು ಅಲ್ಲಿಂದಾನೆ. ಸೊ ಡೈರೆಕ್ಟರ್ ಒಂದು ಕಥೆನ ಹಿಡ್ಕೊಂಡ ಮೇಲೆ ಅದನ್ನ ಡೆವಲಪ್ ಮಾಡಿ ಸ್ಕ್ರಿಪ್ಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಒಂದು ಕತೆ ಹಿಡ್ಕೊಂಡು ಇದನ್ನ ನಾನು ಮಾಡಲೇಬೇಕು ಅಂತ ಡಿಸೈಡ್ ಆದಾಗ ನೆಕ್ಸ್ಟ್ ಪ್ರೋಸೆಸ್ ಅದನ್ನ ಸ್ಕ್ರಿಪ್ಟ್ಗೆ ಕನ್ವರ್ಟ್ ಮಾಡೋದು. ಕತೆ, ಸ್ಕ್ರಿಪ್ಟ್ ತುಂಬಾ ವ್ಯತ್ಯಾಸ ಇದೆ. ಕತೆ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ, ಒಂದೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಅವನು ಹಾಗಾಗಿದ್ದ ಹೀಗಾಗಿದ್ದ ಅಂತ ಲೈನ್ ಬೈ ಲೈನ್ ಹೇಳ್ತಾ ಹೋಗ್ತೀವಲ್ಲ, ಅದು ಕತೆ ಆಗುತ್ತೆ. ಸ್ಕ್ರಿಪ್ಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಾಲದಲ್ಲಿ ರಾಜ ಇದ್ದಂದ್ರೆ ಯಾವ ಕಾಲ, ಯಾವ ರಾಜ, ಆಮೇಲೆ ಹೇಗಿದ್ದ, ಅದೆಲ್ಲ ಪಿನ್ ಟು ಪಿನ್, ಸೀನ್ ಬೈ ಸೀನ್ಸ್, ಡಿಸ್ಕ್ರಿಪ್ಷನ್ ಸಮೇತ ಎಲ್ರಿಗೂ ಇನ್ಕ್ಲೂಡಿಂಗ್ ಕ್ಯಾಮ್ರಾಮನ್, ಆರ್ಟ್ ಡೈರೆಕ್ಟರ್ ಎಲ್ರಿಗೂ ಅರ್ಥ ಆಗೋ ರೀತಿ ವಿವರಣೆಯಾಗಿ ಬರ್ದಿರೋದನ್ನ ಸ್ಕ್ರಿಪ್ಟ್ ಅಂತ ಹೇಳಿ ಕರಿತೀವಿ. ಇದು ಕತೆ, ಇದು ಸ್ಕ್ರಿಪ್ಟ್, ಇವೆರಡಕ್ಕೂ ವ್ಯತ್ಯಾಸ ಇದೆ. ಹಾಗೆ ಅವರು ಒಂದು ಕತೆನ ಸ್ಕ್ರಿಪ್ಟ್ ಮಾಡ್ಕೊಂಡಾಗ ಅವ್ರಗಳ ಜೊತೆಗೆ 4-5 ಅಸಿಸ್ಟೆಂಟ್ಗಳು ಬೇಕಾಗುತ್ತೆ. ಡೈರೆಕ್ಟರ್ ಏನ್ ಮಾಡ್ತಾನೆ, ಒಂದು ಕತೆ ಚೂಸ್ ಮಾಡಿದ್ಮೇಲೆ ಅವನು 4-5 ಜನ ಆರ್ಟಿಸ್ಟ್ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡು ಸ್ಕ್ರಿಪ್ಟ್ ಗಾಗಿ ಕನ್ವರ್ಟ್ ಮಾಡ್ತಾನೆ. ಸೊ ಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ಅದನ್ನ ತಗೊಂಡೋಗಿ ಪ್ರೊಡ್ಯೂಸರ್ ಹತ್ರ ಇಡ್ತಾರೆ. ಸೊ ಪ್ರೊಡ್ಯೂಸರ್ ಸಿನಿಮಾ ಮಾಡ್ಬೇಕು ಅಂತ ಇರ್ತಾರಲ್ಲ, ಆ ಪ್ರೊಡ್ಯೂಸರ್ ಹತ್ರ ಅದನ್ನ ತಗೊಂಡೋಗಿ ಇಡ್ತಾರೆ. ಪ್ರೊಡ್ಯೂಸರ್ ಇಟ್ಮೇಲೆ ಡಿಸ್ಕಸ್ ಮಾಡಿ ಪ್ರೊಡ್ಯೂಸರ್ಗೆ ಆ ಕತೆ ಓಕೆ ಆದ್ರೆ ಅವಾಗ ಅವರು ಯಾರಿಗ್ ಮಾಡೋದು, ಏನ್ ಬಜೆಟ್ ಅನ್ನುವಂತ ಹಲವಾರು ವಿಚಾರಗಳ ಡಿಸ್ಕಷನ್ ನಡೆದ ನಂತರ ಕತೆನ ಮಾಡೋದಾಗಿ ಒಪ್ಪಿಕೊಂಡ್ರೆ ಮುಂದಿನ ಪ್ರೋಸೆಸ್ ಶುರುವಾಗುತ್ತೆ. ಮುಂದಿನ ಪ್ರೋಸೆಸ್ ಏನು ಎಲ್ಲ, ಈಗ ಡೈರೆಕ್ಟ್ರು ಮತ್ತೆ ಯಾರೋ ಪ್ರೊಡ್ಯೂಸರ್ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಈ ಕತೆನ ಯಾರಿಗ್ ಅನ್ಕೊಂಡಿದ್ದೀರಾ, ಯಾರಿಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಯಶ್ ಅವ್ರಿಗ, ಯಾರು ಸುದೀಪ್ ಅವ್ರಿಗ, ಯಾರಿಗ್ ಅನ್ಕೊಂಡಿದಾರೆ ಈ ಕತೆನ, ಯಾರಿಗ್ ಸೂಟ್ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಯಾರಿದ್ದಾರೆ ಇವಾಗ, ಅದೆಲ್ಲ ಡಿಸ್ಕಸ್ ಆಗಿ ಫೈನಲಿ ಇವ್ರಿಗೆ ಮಾಡೋಣ, ನಾನು ಇವ್ರಿಗೆ ಅನ್ಕೊಂಡಿದೀನಿ ಅಂತ ಡಿಸೈಡ್ ಆಗ್ತಾರೆ. ಅದು ಡಿಸೈಡ್ ಆದ್ಮೇಲೆ ಒಂದೊಂದೇ ಭಾಗಗಳನ್ನ ಡಿಸೈಡ್ ಮಾಡ್ತಾ ಬರ್ತಾರೆ. ಯಾವ ಭಾಗಗಳು, ಮ್ಯೂಸಿಕ್ ಯಾರಿಗ್ ತಗೊಳ್ಳೋಣ, ಮಾರ್ಕೆಟಿಂಗ್ ಅಲ್ಲಿ ಯಾರು ಒಳ್ಳೆ ಫೇಮಲ್ ಇದ್ದಾರೆ, ಆಮೇಲೆ ಈ ತರದ ಕತೆಗೆ ಯಾರು ಚೆನ್ನಾಗಿ ಮಾಡಬಹುದು, ಆ ತರದ ಹಲವಾರು ವಿಚಾರಗಳು ಡಿಸ್ಕಸ್ ಆದ್ಮೇಲೆ ಮ್ಯೂಸಿಕ್ಗೆ ಯಾರು ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಕ್ಯಾಮ್ರಾಮನ್ ಯಾರಾಗಬೇಕಾಗುತ್ತೆ, ಯಾರು ಚೆನ್ನಾಗಿ ಮಾಡಿದ್ದಾರೆ ಕೆಲಸಗಳು, ಅವರಿದ್ರೆ ಇದಕ್ಕೆ ಓಕೆ ಆಗುತ್ತೆ. ಕ್ಯಾಮ್ರಾಮನ್ ಡಿಸೈಡ್ ಆಗುತ್ತೆ, ಮ್ಯೂಸಿಷಿಯನ್ ಡಿಸೈಡ್ ಆಗುತ್ತೆ, ಎಡಿಟರ್ ಡಿಸೈಡ್ ಆಗುತ್ತೆ, ಆಮೇಲೆ ಆರ್ಟಿಸ್ಟ್ಗಳು ಆಲ್ರೆಡಿ ಈ ಭಾಗದಲ್ಲಿ ಆರ್ಟಿಸ್ಟ್ಗಳು ಕೂಡ ಡಿಸೈಡ್ ಆಗುತ್ತೆ. ಸ್ಮಾಲ್ ಆರ್ಟಿಸ್ಟು, ಆಮೇಲೆ ಬ್ಯಾಕ್ ಡ್ರಾಪ್ ಅಲ್ಲಿ ಬರೋ ಆರ್ಟಿಸ್ಟು, ಮೇನ್ ಕ್ಯಾರೆಕ್ಟರ್ಗಳು ಎಲ್ಲ ಕಾಸ್ಟಿಂಗ್ ಎಲ್ಲ ಆಗುತ್ತೆ. ಪ್ರೊಡ್ಯೂಸರ್ ಓಕೆ ಅಂದ್ಮೇಲೆ ಇದೆಲ್ಲ ಪ್ರೋಸೆಸ್ ಡೈರೆಕ್ಟರ್ ಮತ್ತೆ ಆ ಡೈರೆಕ್ಟರ್ ಟೀಮ್ ಜೊತೆ ಇದೆಲ್ಲ ನಡೆಯುತ್ತೆ ಡಿಸ್ಕಸ್. ಸೊ ಇದ್ರ ಜೊತೆಗೆ ಬಿಫೋರ್ ಕತೆ ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಿದ್ನಲ್ಲ ಡೈರೆಕ್ಟ್ರು, ಕತೆ ಆಯ್ಕೆ ಮಾಡ್ಕೋಬೇಕಾದ್ರೆ ಹಲವಾರು ವಿಚಾರಗಳು ಬಂದೋಗುತ್ತೆ ಅಲ್ಲಿ.
ಯಾವ ತರದ ಕತೆ ಆಯ್ಕೆ ಮಾಡ್ಕೋಬೇಕು, ಅದು ಯಾವ್ಯಾವ ಪಾರ್ಟ್ ನ ನೋಡ್ತಾರೆ ಅಂತಂದ್ರೆ ರೀಸೆಂಟ್ಲಿ ಯಾವ ಕತೆಗಳು ಬಂದಿವೆ, ಯಾವ ಕತೆಗಳು ಜಾಸ್ತಿ ರೀಚ್ ಆಗಿದೆ, ಸೊ ಈ ಟೈಮ್ಗೆ ಯಾವ ಕತೆನ ಹೇಳಿದ್ರೆ ಚೆನ್ನಾಗಿರುತ್ತೆ ಎನ್ನುವಂತ ಅನೇಕ ವಿಚಾರಗಳನ್ನ ವಿಚಾರಣೆ ಮಾಡಿನೇ ಕತೆನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಹೀಗೆ ಎಲ್ಲಾ ಭಾಗಗಳನ್ನ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿ ಓಕೆ ಮಾಡಿಕೊಳ್ಳುವಂತ ಪ್ರೋಸೆಸ್ನ ನಾವು ಪ್ರೀ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಅಷ್ಟೇ, ನಾವು ಪ್ರೊಡಕ್ಷನ್ ಆದ್ಮೇಲೆ, ಶೂಟಿಂಗ್ ಆದ್ಮೇಲೆ ಮಾಡಿಕೊಳ್ಳುವ ಅನೇಕ ಕೆಲಸಗಳಿರುತ್ತಲ್ಲ, ಎಡಿಟಿಂಗ್, ಡಬ್ಬಿಂಗ್, ಮ್ಯೂಸಿಕ್, ಅದೆಲ್ಲ ಇವಾಗಲೇ ಫಿಕ್ಸ್ ಮಾಡ್ಕೋತೀವಿ. ನಾವು ಫಿಕ್ಸ್ ಮಾಡ್ಕೊಂಡು ಎಲ್ಲ ನೋಟಿಸ್ ಮಾಡ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಸಮೇತ ನೋಟ್ ಮಾಡ್ಕೊಂಡು ಫೈನಲಿ ನಾವು ಪ್ರೊಡಕ್ಷನ್ ಪಾರ್ಟ್ಗೆ ಬರ್ತೀವಿ. ಸೊ ಪ್ರೊಡಕ್ಷನ್ ಪಾರ್ಟ್ಗೆ ಬರೋದಕ್ಕಿಂತ ಮುಂಚೆ ಕೆಲಸಗಳೇನೆಲ್ಲ ಮಾಡ್ಕೋತೀವಲ್ಲ ಅದನ್ನ ನಾವು ಕಂಪ್ಲೀಟ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಮ್ಮ ಕತೆಗೆ ಬೇಕಾಗಿರುವಂತ ಲೊಕೇಶನ್ ಸರ್ಚಿಂಗ್ ಆಗಿರ್ಬೋದು, ನಮ್ಮ ಕತೆಗೆ ಬೇಕಾಗಿರುವಂತ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಿರ್ಬೋದು, ತುಂಬಾ ಪಾರ್ಟ್ಗಳು ಬರುತ್ತೆ. ಇದರಲ್ಲಿ ತುಂಬಾ ಪಾರ್ಟ್ಗಳು ಬರುತ್ತೆ. ಕಾಸ್ಟ್ಯೂಮ್ ಡಿಸೈನರ್ ಅಂತೆ, ಲೊಕೇಶನ್ ನೋಡೋದಾಗಿರ್ಬೋದು, ಅಸಿಸ್ಟೆಂಟ್ಗಳು ಯಾರಾಗಬೇಕಾಗುತ್ತೆ, ರೈಟರ್ಗಳು ಮೇನ್ ಪಾರ್ಟ್ ಆಗುತ್ತೆ. ಪ್ರೀ ಪ್ರೊಡಕ್ಷನ್ ಅಲ್ಲಿ ರೈಟರ್ಸ್ ವರ್ಕ್ ಮಾಡೋದು. ಸೊ ರೈಟರ್ ವರ್ಕಿಂಗ್ ಸಪರೇಟ್ ಪಾರ್ಟ್ ಇರುತ್ತೆ. ಅವ್ರನ್ನ ಪಿಕ್ ಮಾಡ್ಕೊಂಡು ಯಾರು ಚೆನ್ನಾಗಿ ಬರೀತಾರೆ, ಯಾರು ಡೈಲಾಗ್ಸ್ ಚೆನ್ನಾಗಿ ಬರೀತಾರೆ ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ಒಂದ್ ಕಡೆ ಸೇರಿಸ್ಕೊಂಡು ಅವ್ರಗಳ ಜೊತೆ ರೈಟಿಂಗ್ ಕೆಲಸ ಮಾಡಿ ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೀಟ್ಲಿ ಪ್ಯಾಕೇಜ್ಡ್ ತರ ಸ್ಕ್ರಿಪ್ಟ್ ನ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಸ್ಕ್ರಿಪ್ಟ್ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಡಿಸೈಡ್ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಇವರೇ ಬೇಕು ನಮಗೆ ಅಂತ, ಇದನ್ನ ಪ್ರೀ ಪ್ರೊಡಕ್ಷನ್ ವರ್ಕ್ ಅಂತ ಹೇಳಿ ಕರೀತಾರೆ. ಸೊ ಇದು ತುಂಬಾ ಚಿಕ್ಕದಾಗಿ ಒಂದು ಜನರಲ್ ಅವೇರ್ನೆಸ್ ಇರಲಿ ಅನ್ನೋ ಕಾರಣಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಮಾತಾಡ್ತಾ ಹೋದ್ರೆ ಇನ್ನೂ ಡೆಪ್ತ್ ಸಿಗುತ್ತೆ. ಕತೆ ಆಯ್ಕೆ ಮಾಡ್ಕೋಬೇಕಾದ್ರೆ ಸಾವಿರಾರು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಈ ತರ ಪಿನ್ ಟು ಪಿನ್ ವರ್ಕ್ ಮಾಡ್ತಾ ಹೋದಾಗ, ತಗೊಳ್ತಾ ಹೋದಾಗ ಎಲಿಮೆಂಟ್ಗಳನ್ನ, ಅವಾಗ ಸಿನಿಮಾ ಕ್ವಾಲಿಟಿ ಆಗುತ್ತೆ. ಸೊ ಇಷ್ಟು ಪ್ರೀ ಪ್ರೊಡಕ್ಷನ್ ಬೇಸಿಕ್ ಇನ್ಫಾರ್ಮೇಶನ್ ಆಗಿತ್ತು. ಸೊ ಮುಂದೆ ನಾನು ಬೇರೆ ವಿಷಯಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಹೀಗೆ ಸಿನಿಮಾದ ಅನೇಕ ವಿಚಾರಗಳು ತಿಳಿಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮೈ ಸಿನಿಮಾ ಟೆಕ್ ಯೂಟ್ಯೂಬ್ ಚಾನಲ್.